ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ಯೂಟ್ಯೂಬ್ ಕಡೆಯಿಂದ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಅದು ಏನಂತ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್, ಒಂದೊಂದಾಗಿ ಕ್ಲಿಯರಾಗಿ ನೋಡ್ಕೊಳ್ಳಿ. ನಿಮಗೆ ಇದು ತುಂಬ ಯೂಸ್ಫುಲ್. ಇದರಿಂದ ನಿಮ್ಮದು ಸಬ್ಸ್ಕ್ರೈಬರ್ಸು ತುಂಬ ಗೇನ್ ಆಗ್ತಾರೆ ಆ್ಯಂಡ್ ನಿಮ್ಮ ಚಾನಲಲ್ಲಿ ವಾಚ್ ಟೈಮ್ ಅಂತೂ ಬೇಗನೆ ರ್ಯಾಪಿಡ್ಲಿ ಗೈನ್ ಆಗುತ್ತೆ. ಓಕೆನಾ ಗೈಸ್, ಅದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ನಾವು ಹಾರಿಜಾಂಟಲ್ ಲೈವ್ ಬಂದುಬಿಟ್ಟು ಮಾಡ್ತಾಯಿದ್ವಿ. ಹಾರಿಜಾಂಟಲ್ ಲೈವ್ ಅಂದರೆ ನಾವೀಗ ಯಾವ ಥರ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಈ ಟೈಪಲ್ಲಿ, ಆ ಲೈವನ್ನು ನಾವು ಫಸ್ಟ್ ಮಾಡ್ತಾಯಿದ್ವಿ. ಈಗ ಯೂಟ್ಯೂಬ್ ಕಡೆಯಿಂದ ಹೊಸ ಅಪ್ಡೇಟ್ ಬಂದು ನಾವು ಬಂದುಬಿಟ್ಟು ಈಗ ವರ್ಟಿಕಲ್ ಲೈವ್ ಮಾಡ್ಬೋದು. ಲೈಕ್ ಈ ಥರ ವರ್ಟಿಕಲ್ ಲೈವ್. ಓಕೆನಾ ಗೈಸ್, ಈ ಲೈವ್ ಮಾಡೋದ್ರಿಂದ ನಿಮಗೇನು ಪ್ರಯೋಜನ? ನಮಗೆ ಪ್ರಯೋಜನ ಇದೆ ಗೈಸ್. ಎಲ್ಲರೂ ಸ್ವೈಪ್ ಅಪ್ ಮಾಡ್ತಾ ಲೈವ್ಸ್ ಎಲ್ಲ ನಿಮಗೆ ಶಾರ್ಟ್ ಫೀಡಲ್ಲಿ ಕಳಿಸುತ್ತೆ. ಅದರಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಯೂಟ್ಯೂಬ್ ಅವರು. ನಾನು ನಿಮಗೆ ತೋರಿಸ್ತೀನಿ. ನ್ಯೂ ಆಡಿಯನ್ಸ್ ಹತ್ರ ನಮ್ಮ ಲೈವ್ನ ಕಳಿಸುತ್ತಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಯೂಟ್ಯೂಬ್ ಅವರು. ಓಕೆನಾ ಗೈಸ್, ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಲೈವ್ ಮಾಡೋದು. ಹಾರಿಜಾಂಟಲ್ ಲೈವಿಂದ ವರ್ಟಿಕಲ್ ಲೈವ್ಗೆ ಯಾವ ಥರ ನೀವು ಸ್ವಿಚ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಕ್ಲಿಯರಾಗಿ ಒಂದೊಂದಾಗಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಗೈಸ್. ಸೊ ಫಸ್ಟ್ ಬಂದುಬಿಟ್ಟು ಶಾರ್ಟ್. ಈಗ ಯಾವುದೇ ಚಾನಲಲ್ಲಿ ನೋಡಿ ಗೈಸ್, ಎಲ್ಲರದ್ದು ಶಾರ್ಟ್ಸ್ ಚಾನಲ್ಲೇ ಬಂದುಬಿಟ್ಟು ಜಾಸ್ತಿ ಶಾರ್ಟ್ ಫೀಡಲ್ಲಿ ಜಾಸ್ತಿ ಇಂಪ್ರೆಷನ್ ಕಳಿಸ್ತಾ ಇರೋದು ಶಾರ್ಟ್ಸ್ಗಳಿಗೆ. ಲಾಂಗ್ ವೀಡಿಯೋಗಿಂತ ಶಾರ್ಟ್ ವೀಡಿಯೋನೇ ಜಾಸ್ತಿ ಇಂಪ್ರೆಷನ್ ಕಳಿಸ್ತಾ ಇರೋದು ಯೂಟ್ಯೂಬ್. ಓಕೆನಾ ಗೈಸ್, ಯಾರೆಲ್ಲ ಶಾರ್ಟ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ನಿಮ್ಮ ಚಾನಲಲ್ಲಿ, ನೀವು ಇವತ್ತಿಂದ ಶಾರ್ಟ್ ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇದರಿಂದ ನಿಮಗೆ ಶಾರ್ಟ್ ವೀಡಿಯೋ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ನಿಮ್ಮದು ಸಬ್ಸ್ಕ್ರೈಬರ್ಸ್ ಗೈನ್ ಆಗ್ತಾರೆ. ಓಕೆನಾ, ಯಾರ್ದೆಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ, ಇವ್ರು ಲಾಂಗ್ ವೀಡಿಯೋನ ಹಾಕ್ತಿದ್ದೀರಾ, ಅವರೆಲ್ಲ ಶಾರ್ಟ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಿ. ಇವತ್ತಿಂದ ನೀವು ಯಾವ ಕ್ಯಾಟಗಿರಿಯಲ್ಲಿ ವೀಡಿಯೋ ಮಾಡ್ತಿದ್ದೀರಾ ಅದೇ ಕ್ಯಾಟಗಿರಿ ರಿಲೇಟೆಡ್ ಶಾರ್ಟ್ ವೀಡಿಯೋನ ಮಾಡಿ ಹಾಕಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ನಾನೀಗ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ನಿಮಗೆ ತೋರಿಸ್ತೀನಿ. ಈಗ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಕ್ರೋಮ್ ಬ್ರೌಸರ್ ಓಪನ್ ಮಾಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ studio.youtube.com ಟೈಪ್ ಮಾಡಿಬಿಟ್ಟು ನಾನು ನಿಮಗೆ ಆ ಅಪ್ಡೇಟ್ ಏನಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದ್ಸಲ. ಓಕೆನಾ, ಸೊ ನೀವು ಇಲ್ಲಿ ನೋಡ್ಬೋದು ನ್ಯೂಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಇಲ್ಲಿ ನೋಡಿ, ನ್ಯೂ ವರ್ಟಿಕಲ್ ಲೈವ್ ಸ್ಟ್ರೀಮ್ ಇಸ್ ಹಿಯರ್. ಬಿಲ್ಡ್ ಸ್ಟ್ರಾಂಗರ್ ಕನೆಕ್ಷನ್ ವಿತ್ ಯೋರ್ ಆಡಿಯನ್ಸ್ ಥ್ರೂ ಫುಲ್ ಸ್ಕ್ರೀನ್ ಮೊಬೈಲ್ ವಿವಿಂಗ್ ಎಕ್ಸ್ಪೀರಿಯನ್ಸ್. ವರ್ಟಿಕಲ್ ಲೈವ್ ಆಲ್ಸೋ ಶೋಸ್ ಅಪ್ ಇನ್ ಡೆಲಿಕೇಟ್ ಲೈವ್ ಸ್ಟ್ರೀಮ್ ಫೀಡ್ ಗಿವಿಂಗ್ ಯು ಫಾರ್ ಆಪರ್ಚುನಿಟಿ ರೀಚ್ ನ್ಯೂ ವ್ಯೂವರ್ಸ್ ಅಂತ ಬರೆದಿದ್ದಾರೆ. ಇಲ್ಲಿ ಮೆನ್ಷನ್ ಕ್ಲಿಯರ್ ನೀವು ಮಾಡಿದ್ದಾರೆ. ಈ ಥರ ನೀವು ಲೈವ್ ಸ್ಟ್ರೀಮ್ ಮಾಡಿದರೆ ನಿಮ್ಮದು ಲೈವ್ ಬಂದುಬಿಟ್ಟು ಇನ್ನೂ ಜಾಸ್ತಿ ಆಡಿಯನ್ಸ್ ಹತ್ರ ಕಳ್ಸೋಕ್ಕೆ ನಾವು ಬಂದುಬಿಟ್ಟು ಕಳಿಸ್ತೀವಿ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿ ಗೈಸ್, ನೀವು ಕಂಪ್ಯೂಟರಿಂದ ಮಾಡ್ಬೋದು, ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಅದರಲ್ಲೂ ಲೈವ್ ಮಾಡ್ಬೋದು, ಮೊಬೈಲಿಂದನೂ ಮಾಡ್ಬೋದು, ವೆಬ್ ಕ್ಯಾಮಲ್ಲಿ, ಎಲ್ಲದರಲ್ಲೂ ನೀವು ಬಂದುಬಿಟ್ಟು ಲೈವ್ ಸ್ಟ್ರೀಮ್ನ ಮಾಡ್ಬೋದು. ಓಕೆನಾ ಗೈಸ್, ಯಾವ ಥರ ಲೈವ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ಗೈಸ್, ನಿಮ್ಮದು ಅದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಏನಿದೆ ಅದೆಲ್ಲ ಕ್ಲಿಯರ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್, ಕ್ಲಿಯರಾಗಿ ನೋಡ್ಕೊಳ್ಳಿ. ಆ್ಯಂಡ್ ಹಾರಿಜಾಂಟಲ್ ಲೈವಿಂದ ವರ್ಟಿಕಲ್ ಲೈವ್ಗೆ ಯಾವ ಥರ ನೀವು ಸ್ವಿಚ್ ಮಾಡಿಬಿಟ್ಟು ಲೈವ್ ಮಾಡ್ಬೋದು ಅಂತ ಹೇಳ್ತೀನಿ. ವಿಡಿಯೋವರೆಗೂ ಲಾಸ್ಟ್ವರೆಗೂ ಇರಿ. ಓಕೆನಾ ಗೈಸ್, ಈಗ ಓಪನ್ ಮಾಡ್ಕೊಳ್ಳೋಣ ನಾವು ಯೂಟ್ಯೂಬ್ ಇಲ್ಲಿಂದ. ಓಕೆನಾ, ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಲಸ್ ಐಕಾನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವೀಡಿಯೋ, ಶಾರ್ಟ್ಸು, ಲೈವು ಅಂತ ನಿಮ್ಗೆ ಆಪ್ಷನ್ ಕಾಣಿಸ್ತಿರಬೇಕು. ಸಿಂಪಲ್ ಇಲ್ಲಿ ಲೈವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋ ಮೇಡ್ ಫಾರ್ ಕಿಡ್ಸ್ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ಆಪ್ಷನ್ ಇತ್ತಲ್ಲ, ಒಂದು ಪೆನ್ಸಿಲ್ ಐಕಾನ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಈ ಪೇಜಲ್ಲಿ ನಿಮ್ಗೆ ಏನು ಕೆಲಸ ಮಾಡಬೇಕಂದ್ರೆ, ನಿಮ್ಮ ಟೈಟಲ್ ನಿಮ್ಮದು ಏನಿರುತ್ತೆ ಆ ಟೈಟಲ್ನ ಇಲ್ಲಿ ಬರ್ಕೋಬೇಕು. ಓಕೆನಾ, ನಾನೇನು ಬರೀತಾ ಇಲ್ಲ, ಸಿಂಪಲಿ ಹಂಗೆ ಬಿಟ್ಟಿದ್ದೀನಿ. ಅದಾದಮೇಲೆ ನೀವು ಇಲ್ಲಿ ವಿಸಿಬಿಲಿಟಿ ಬಂದುಬಿಟ್ಟು ಪಬ್ಲಿಕಲ್ಲಿ ಇಡಬೇಕು. ಓಕೆನಾ, ಪಬ್ಲಿಕಲ್ಲಿ ಇಟ್ಟಾದಮೇಲೆ ಇಲ್ಲಿ ನೋ ಇಸ್ ನಾಟ್ ಮೇಡ್ ಫಾರ್ ಕಿಡ್, ಅದು ಗೋ ಲೈವ್ ಟುಗೆದರು ಅಂತ ಇದೆಯಲ್ಲ, ನೀವು ಯಾರನ್ನಾದ್ರೂ ಗೆಸ್ಟ್ನು ಇನ್ವೈಟ್ ಮಾಡ್ಬೋದು. ಅದಾದಮೇಲೆ ನೀವು ಡಿಸ್ಕ್ರಿಪ್ಷನ್ನು ನೀವು ಬಂದುಬಿಟ್ಟು ಆ್ಯಡ್ ಮಾಡ್ಬೋದು. ಅದಾದಮೇಲೆ ಲೊಕೇಶನ್ನು ಆ್ಯಡ್ ಮಾಡ್ಬೋದು. ಸ್ಕ್ರೀನ್ ಕಾಸ್ಟು, ನೀವು ಸ್ಕ್ರೀನ್ ಕಾಸ್ಟಲ್ಲಿ ಏನಾದರೂ ಲೈವ್ ಮಾಡ್ತಿದ್ರೆ ಅದು ಗೇಮ್ಸು ಏನಾದರೂ ಬೇರೆ ಏನಾದರೂ ನಿಮ್ಮ ಫೋನಲ್ಲಿ ತೋರಿಸಂಗಿದ್ರೆ ಅದನ್ನು ನೀವು ಬಂದುಬಿಟ್ಟು ತೋರಿಸ್ಬೋದು. ಅದಾದಮೇಲೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈವ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ವರ್ಟಿಕಲ್ ಅಂತ ಇದೆ, ಹಾರಿಜಾಂಟಲ್ ವರ್ಟಿಕಲ್ಲು. ಸೊ ನಿಮ್ಮದು ಹಾರಿಜಾಂಟಲ್ ಏನಾದರೂ ಸ್ವಿಚ್ ಆಗಿದ್ರೆ ವರ್ಟಿಕಲಲ್ಲಿ ಸ್ವಿಚ್ ಮಾಡ್ಕೊಳ್ಳಿ. ಓಕೆನಾ, ಫಸ್ಟ್ನೇ ಆಪ್ಷನು ವರ್ಟಿಕಲ್. ಓಕೆನಾ, ಫಸ್ಟ್ನೇ ಆಪ್ಷನಲ್ಲಿ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮದು ಚಾನಲ್ ಏನಾದರೂ ಮಾನಿಟೈಸ್ ಇದ್ದರೆ ಇಲ್ಲಿಂದ ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ನಾನು ಆನ್ ಮಾಡ್ತೀನಿ ನೋಡಿ, ಆ ಥರ ಆನ್ ಮಾಡ್ಕೊಳ್ಳಿ. ಮಾನಿಟೈಸ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಮಾನಿಟೈಸ್ ಆಗಿದ್ದರೆ ಸಿಂಪಲಿ ಇದನ್ನು ಮಾನಿಟೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಇದೆಲ್ಲ ಬೇರೆ ಏನು ಮಾಡೋದಿಲ್ಲ, ಜಸ್ಟ್ ವರ್ಟಿಕಲ್ ನಿಮ್ಮದು ಇದು ಮಾಡ್ಕೋಬೇಕು. ಓಕೆನಾ, ವರ್ಟಿಕಲ್ ಇತ್ತಲ್ಲ ಲಾಸ್ಟು ರಿಕಮೆಂಡೆಡು, ವರ್ಟಿಕಲಲ್ಲಿ ಸ್ವಿಚ್ ಮಾಡ್ಕೋಬೇಕು. ಹಾರಿಜಾಂಟಲ್ ಇದ್ದರೆ ವರ್ಟಿಕಲಲ್ಲಿ ಸ್ವಿಚ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಅದಾದಮೇಲೆ ಇಲ್ಲಿ ಸಿಂಪಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ
ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಈ ಥರ ಇಂಟರ್ಫೇಸ್ ಓಪನ್ ಆದರೆ ಆಮೇಲೆ ಈ ಥರ ಒಂದು ಥಂಬ್ನೇಲ್ ಆ್ಯಡ್ ಆಗೋಕ್ಕೆ ಶೋ ಆಗುತ್ತೆ. ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿಬಿಟ್ಟು ಪೆನ್ಸಿಲ್ ಐಕಾನ್ ಮೇಲೆ ಈ ಥರ ನೋಡಿ ನೀವು ಫೋಟೋನು ಕ್ಲಿಕ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವೇನಾದರೂ ಥಂಬ್ನೇಲ್ ಮಾಡಿಟ್ಟಿದ್ರೆ ನಿಮ್ಮ ಲೈವಿಗೆ ಆ ಥಂಬ್ನೇಲ್ನ ನೀವು ಅಪ್ಲೋಡ್ ಮಾಡ್ಬೋದು. ಓಕೆನಾ. ಸಿಂಪಲಿ ನಾನು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಫೋಟೋನ ನಾನು ಕ್ಲಿಕ್ ಮಾಡ್ಕೊತೀನಿ. ಓಕೆನಾ. ಇಲ್ಲಿ ಸಿಂಪಲಿ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ನಾನು ಕ್ಲಿಕ್ ಮಾಡ್ಕೊತೀನಿ. ಇಲ್ಲ ನೀವು ಫೋಟೋ ಕ್ಲಿಕ್ ಮಾಡಲ್ಲ ಅಂದರೆ ಥಂಬ್ನೇಲ್ ಆ್ಯಡ್ ಮಾಡಬೇಕಂದ್ರೆ ನೀವು ಥಂಬ್ನೇಲ್ನ ಆ್ಯಡ್ ಮಾಡ್ಕೋಬೋದು. ಸಿಂಪಲ್ ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಥಂಬ್ನೇಲ್ ಇದೆಯಲ್ಲ ಅದು, ಇಲ್ಲ ಟೇಕ್ ಎ ಫೋಟೋ ಸೆಲ್ಫಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫೋಟೋನ ತೊಕ್ಕೊಬೋದು. ಓಕೆನಾ ಗೈಸ್, ಈ ಥರ ನೀವು ಥಂಬ್ನೇಲ್ನ ಆ್ಯಡ್ ಮಾಡ್ಬೋದು. ಓಕೆನಾ. ನೀವು ಅಪ್ಲೋಡ್ನು ಮಾಡ್ಬೋದು ಪ್ಲಸ್ ಫೋಟೋನು ಕ್ಲಿಕ್ ಮಾಡ್ಬೋದು. ಓಕೆನಾ ಗೈಸ್. ಅದಾದಮೇಲೆ ಇಲ್ಲ ನಿಮ್ಮದು ಪ್ರೊಫೈಲೇ ಇರೋಕ್ಕೆ ಬಿಡಲಿ ಅಂದರೆ ಅದನ್ನೇ ಇರೋಕ್ಕೆ ಬಿಡ್ಬೋದು. ಓಕೆನಾ. ಅದಾದಮೇಲೆ ಸಿಂಪಲಿ ಇಲ್ಲಿ ಗೋ ಲೈವ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಲೈವ್ ಸ್ಟ್ರೀಮಿಂಗ್ ಬಂದುಬಿಟ್ಟು ಏನಿದೆ ಅದು ಬಂದುಬಿಟ್ಟು ಆನ್ ಆಗುತ್ತೆ. ಓಕೆನಾ. ಇಲ್ಲಿ ನಂದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಆಗಿದೆ, ಆದರೂ ಒಂದು ಸಲ ಟ್ರೈ ಮಾಡ್ತೀನಿ ಆನ್ ಆಗುತ್ತಾ ಇಲ್ವಾ ಅಂತ. ಇದನ್ನು ಒಂದು ಸಲ ನಾನು ಕ್ಲೋಸ್ ಮಾಡ್ತೀನಿ ಇಲ್ಲಿಂದ. ಸೊ ಸಿಂಪಲಿ ನೀವು ಏನು ಮಾಡಿ ಕ್ಲೋಸ್ ಮಾಡಿದರೆ ನಿಮ್ಮ ಲೈವ್ ಸ್ಟ್ರೀಮಿಂಗ್ ಬಂದುಬಿಟ್ಟು ಆನ್ ಆಗುತ್ತೆ. ಈ ಥರ ಎಲ್ಲರೂ ಜಾಯ್ನ್ ಆಗ್ತಾರೆ. ನಿಮ್ಮದು ಈಗ ಜಾಯ್ನ್ ಆಗ್ತಾರೆ, ಎಲ್ಲರೂ ನೋಡ್ತಾ ಇರ್ತಾರೆ ನಿಮ್ಮ ಲೈವ್. ಓಕೆನಾ. ನಿಮ್ಮ ಲೈವ್ ನೋಡ್ತಾ ಇದ್ದರೆ ನಿಮ್ಮದು ವಾಚ್ ಟೈಮ್ ಅವರ್ ಏನಿರುತ್ತೆ ಅದು ಗೇನ್ ಆಗುತ್ತೆ. ನಿಮ್ಮದು ಮಾನಿಟೈಸೇಷನ್ ಆಗಿದ್ದರೆ ಈ ಲೈವಿಗೆ ಬಂದುಬಿಟ್ಟು ನಿಮ್ಮದು ಆ್ಯಡ್ಸ್ ಬರುತ್ತೆ. ಓಕೆನಾ. ಆ್ಯಡ್ಸ್ ಬಂದರೆ ನೀವು ಅದರಿಂದ ಸಂಪಾದನೆ ಮಾಡ್ಬೋದು. ಓಕೆನಾ. ಸೊ 1 ವೀಕಲ್ಲಿ ಅಟ್ಲೀಸ್ಟ್ 2 to 3 ಟೈಮ್ಸ್ ಲೈವ್ ಬರೀ ನಿಮ್ಮದು ಯಾರ್ದೆಲ್ಲ ಚಾನೆಲ್ ಮಾನಿಟೈಸ್ ಆಗಿಲ್ಲ ನೀವು ಲೈವ್ ಬಂದರೆ ನಿಮ್ಮ ಚಾನೆಲ್ ಬಂದುಬಿಟ್ಟು ಮಾನಿಟೈಸ್ ಆಗೋಕ್ಕೆ ಅಂದರೆ ವಾಚ್ ಟೈಮ್ ಆಗೋಕ್ಕೆ ಬೇಗ ಹೆಲ್ಪ್ ಆಗುತ್ತೆ ಲೈವ್ ಬರೋದ್ರಿಂದ. ಓಕೆನಾ. ಯಾರೆಲ್ಲ ಲೈವ್ ಬರೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಬೇಗ ಲೈವ್ ಬನ್ನಿ. ಈಗ ನೀವು ಹಾರಿಜಾಂಟಲ್ ಲೈವ್ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಈ ಥರ ನಾರ್ಮಲ್ ನೀವೆಲ್ಲಾದರೂ ಔಟ್ಸೈಡ್ ಹೋಗಿದ್ರೂ ಈ ಥರ ನಾರ್ಮಲ್ ವರ್ಟಿಕಲ್ ಲೈವ್ ಸ್ಟ್ರೀಮ್ ನೀವು ಮಾಡ್ಬೋದು. ಓಕೆನಾ. ನಿಮ್ಮ ಕೈಯಲ್ಲಿ ಈ ಥರ ಫೋನ್ ಇಟ್ಕೊಂಡು ನೀವೇ ಲೈವ್ ಮಾಡ್ಬೋದು. ಓಕೆನಾ. ಅದಾದಮೇಲೆ ಏನಾಗುತ್ತೆ, ಇಲ್ಲಿ ನಿಮ್ಮದು ವೀಡಿಯೋ ಬಂದುಬಿಟ್ಟು ಅಪ್ಲೋಡ್ ಆಗುತ್ತೆ. ಲೈವ್ ಎಂಡ್ ಆದಮೇಲೆ ನಾರ್ಮಲಿ ನೀವು ಎಷ್ಟು ಅವರ್ ಲೈವ್ ಮಾಡಿರ್ತೀರ ಆ ವಿಡಿಯೋ ಬಂದುಬಿಟ್ಟು ನಿಮ್ಮದು ಯೂಟ್ಯೂಬಲ್ಲಿ ಅದೇ ಅಪ್ಲೋಡ್ ಆಗುತ್ತೆ. ನೀವು ಜಸ್ಟ್ ಎಡಿಟ್ ಮಾಡ್ಕೊಂಡು ಬೇರೆ ಏನಾದರೂ ಟೈಪ್ ಮಾಡ್ಬೋದು, ನಿಮ್ಮದು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಇಲ್ಲಾಂದರೆ ಅದೇ ಅಪ್ಲೋಡ್ ಆಗುತ್ತೆ. ನೀವು ಏನೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ನೀವು ಸ್ಟಾರ್ಟಿಂಗಲ್ಲೇ ಏನೆಲ್ಲ ಟೈಪ್ ಮಾಡಿರ್ತೀರ ಅದೇ ಬಂದುಬಿಟ್ಟು ತಗೊಳ್ಳುತ್ತೆ. ನಿಮ್ಮದು ಲೈವ್ ಸ್ಟ್ರೀಮ್ ಬಂದುಬಿಟ್ಟು ಈ ಥರ ನೋಡಿ ಅಪ್ಲೋಡ್ ಆಗುತ್ತೆ. ನೋಡಿ ಇಲ್ಲಿ ನಂದು ಅಪ್ಲೋಡ್ ಆಗ್ತಿದೆಯಲ್ಲ ಅದೇ ಥರ ಅಪ್ಲೋಡ್ ಆಗ್ತಿದೆ. ನಿಮಗೆ ತೋರ್ಸೋಕ್ಕೋಸ್ಕರ ಜಸ್ಟ್ ನಾನು 1 ಮಿನಿಟ್ ಲೈವ್ ಬಂದೆ ಅಷ್ಟೇ. ಓಕೆನಾ ಗೈಸ್. ಸೊ ನೋಡಿ ಈ ಥರ ಲೈವ್ ಬರೋದು. ಯಾರೆಲ್ಲ ಲೈವ್ ಬರಲಿಲ್ಲ ಲೈವ್ ಬನ್ನಿ, ನಿಮ್ಮದು ವಾಚ್ ಟೈಮ್ ಅವರು ಪ್ಲಸ್ ಸಬ್ಸ್ಕ್ರೈಬರ್ಸು ಜಾಸ್ತಿ ಗೈನ್ ಆಗ್ತೀರಾ. ಇದನ್ನು ಈ ಅಪ್ಡೇಟ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ ಗೈಸ್. ಸೊ ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.